ಯಾರೆಲ್ಲ ಚಾಯ್ಸ್ ಎಂಟ್ರಲ್ಲಿ ಚಾಯ್ಸ್ ಒನ್ನ ಕ್ಲಿಕ್ ಮಾಡಿರ್ತೀರಾ, ಸೊ ಆ ಥರ ಸ್ಟೂಡೆಂಟ್ಸು ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ಈ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಅಂದರೆ ಸಬ್ಮಿಟ್ ಮಾಡಬೇಕಾಗುತ್ತೆ. PGCET ರ್ಯಾಂಕ್ ಶೀಟ್, ರೀಸೆಂಟ್ ಟೈಮಲ್ಲಿ ಫೋಟೋ ತೆಗೆಸಿರ್ತಕ್ಕಂಥ ಒಂದು 4 ಪಾಸ್ಪೋರ್ಟ್ ಸೈಜ್ ಫೋಟೋ, ಆದಮೇಲಿಂದ ಒಂದು 2 ಸ್ಟಾಂಪ್ ಸೈಜ್ ಫೋಟೋ ತೊಗೊಂಡಿರಿ. ಒನ್ಸ್ ನಿಮಗೆ ಸೀಟ್ ಅಲಾಟ್ ಆದಮೇಲೆ ನೀವು KA ಚಲನ್ ರೂಪದಲ್ಲಿ ಫೀಸ್ನ ಪೇ ಮಾಡ್ತೀರಾ. ಅದ್ರದ್ದು ಚಲನ್ ರಿಸಿಪ್ಟ್ ಆದರೆ ತೊಗೊಂಡಿರಿ. ಆಮೇಲೆ ಆಧಾರ್ ಕಾರ್ಡ್, ನೀವು ಒರಿಜಿನಲ್ ಆಧಾರ್ ಕಾರ್ಡ್ನ ತೊಗೊಂಡೋಗಿರಿ. ಅವ್ರು ವೆರಿಫೈ ಮಾಡಿಬಿಟ್ಟು ನಿಮ್ಮ ಹತ್ರ ಜೆರಾಕ್ಸ್ ಕಾಪಿ ಆದರೆ ಕಲೆಕ್ಟ್ ಮಾಡ್ಕೊತಾರೆ. ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮಿನಿಮಮ್ ಆದರೆ 7 ಇಯರ್ಸು 1 to 2nd PUC ಒಳಗಡೆ ಯಾವುದಾದ್ರೂ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕು. ಒನ್ಸ್ ನೀವು KA ಫೀಸ್ನ ಪೇ ಮಾಡಾದ್ಮೇಲೆ ಯಾರೆಲ್ಲ ಚಾಯ್ಸ್ ಒನ್ ಕ್ಲಿಕ್ ಮಾಡಿರ್ತೀರಾ ಅವರಿಗೆ ವೆಬ್ಸೈಟಲ್ಲಿ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ಜೆರಾಕ್ಸ್ ಮಾಡಿಸ್ಕೊಂಡು ಪೇರೆಂಟ್ಸ್ ಮತ್ತು ನಿಮ್ಮ ಸಿಗ್ನೇಚರ್ ಹಾಕ್ಬಿಟ್ಟು ಕಾಲೇಜಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ದೆನ್ PTC ಇಲ್ಲ ಡಿಗ್ರಿ ಸರ್ಟಿಫಿಕೇಟ್, ಇವೆರಡರಲ್ಲಿ ಯಾವುದನ್ನ ಒಂದು ನೀವು ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಕೆಲವು ಸ್ಟೂಡೆಂಟ್ಸ್ ಹತ್ರ PTC ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಎರಡೂ ಇರೋದಿಲ್ಲ. ಸೊ ಆ ಥರ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಅಂದರೆ ನಿಮ್ಮ ಕಾಲೇಜಲ್ಲಿ ಟೆಂಪ್ರರಿ PTCನ ಬಳಸ್ಕೊಂಡು ಅಡ್ಮಿಷನ್ ಟೈಮಲ್ಲಿ ಕಾಲೇಜಲ್ಲಿ ಸಬ್ಮಿಟ್ ಮಾಡಿ. ಇನ್ನು ನೆಕ್ಸ್ಟ್ ಬಂದು SSLC, 2nd PUC ಮತ್ತು ನಿಮ್ದು ಆಲ್ ಡಿಗ್ರಿ ಮಾರ್ಕ್ಸ್ಗಳನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ನ ಪ್ರತಿಯೊಬ್ಬ PGCET ಸ್ಟೂಡೆಂಟ್ಸು ಸಹ ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ಸಬ್ಮಿಟ್ ಮಾಡಬೇಕು. ಈಗ ನಾನು ಏನು ಡಾಕ್ಯುಮೆಂಟ್ಸ್ ಹೇಳ್ತೀನಿ, ಈ ಡಾಕ್ಯುಮೆಂಟ್ಸ್ ಬಂದು ಕೆಲವು ಸ್ಟೂಡೆಂಟ್ಸ್ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಈ ಸ್ಟೂಡೆಂಟ್ಸು ಆ 10 ಡಾಕ್ಯುಮೆಂಟ್ಸ್ ಜೊತೆಗೆ ಈ ಡಾಕ್ಯುಮೆಂಟ್ಸು ಸಹ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮ್ದೇನಾದರೂ ಕ್ಯಾಟಗರಿ ಬರುತ್ತೆ ಅಂದರೆ ನೀವು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು. ಆಮೇಲೆ ಯಾರೆಲ್ಲ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಇರ್ತೀರಾ ಅವ್ರು ಬಂದು ಮೈಗ್ರೇಷನ್ ಸರ್ಟಿಫಿಕೇಟ್ನ ಕಂಪಲ್ಸರಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ಯಾರೆಲ್ಲ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಇರ್ತೀರಾ ನೀವು ಬಂದು 371J ಸರ್ಟಿಫಿಕೇಟ್ನ ಕಂಪಲ್ಸರಿ ಸಬ್ಮಿಟ್ ಮಾಡಬೇಕು. ಈ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಮಿನಿಮಮ್ ಅಂದ್ರೂ 2 ಕಾಪೀಸ್ ಆದರೆ ಜೆರಾಕ್ಸ್ ಮಾಡಿ ರೆಡಿಯಾಗಿ ಇಟ್ಕೊಂಡಿರಿ. ಇನ್ನು ಕೆಲವು ಸ್ಟೂಡೆಂಟ್ಸು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಮಾಡಿಸಿರ್ತೀವಲ್ಲ ಅದ್ರ ಮೇಲೆ ಗೆಜೆಟೆಡ್ ಆಫೀಸರ್ ಸೈನ್ ಮಾಡಿಸ್ಬೇಕಾ ಅಂತ ಕೇಳ್ತಿದಾರಾ? ಖಂಡಿತ ಬೇಕಾಗಿಲ್ಲ. ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ತೀರಲ್ಲ ಆವಾಗ ಗೆಜೆಟೆಡ್ ಆಫೀಸರ್ ಸೈನ್ ಆದರೆ ಬೇಕಾಗುತ್ತೆ. ಈಗ ಆಲ್ರೆಡಿ ನಿಮ್ಮದು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆದಿದೆ. ಈಗ ಸದ್ಯಕ್ಕೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ 2 ಸೆಟ್ ಜೆರಾಕ್ಸ್ ಮಾಡಿಸ್ಬಿಟ್ಟು ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ಸಬ್ಮಿಟ್ ಮಾಡಿ. ಗೆಜೆಟೆಡ್ ಆಫೀಸರ್ ಸೈನ್ ಆದರೆ ಬೇಕಾಗಿಲ್ಲ. ಇನ್ನು ಕೆಲವು ಸ್ಟೂಡೆಂಟ್ಸ್ದು ಅಪ್ಲಿಕೇಶನ್ ಫಾರ್ಮ್ ಮತ್ತು ಆರ್ ಟಿಕೆಟ್ ಕಳೆದೋಗಿದೆ. 2 ಡಾಕ್ಯುಮೆಂಟ್ಸ್ನ ನಾವು ಅಡ್ಮಿಷನ್ ಟೈಮಲ್ಲಿ ಸಬ್ಮಿಟ್ ಮಾಡಬೇಕಂತ ಕೇಳ್ತಾ ಇದ್ರಿ. ಡೋಂಟ್ ವರಿ, 2 ಡಾಕ್ಯುಮೆಂಟ್ಸ್ ಆದರೆ ಬೇಕಾಗಿರೋದಿಲ್ಲ. ಇನ್ನು ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ಎಕ್ಸ್ಟ್ರಾ ಫೀಸ್ನ ಪೇ ಮಾಡಬೇಕಂದ್ರೆ ಹೌದು, ಎಕ್ಸ್ಟ್ರಾ ಫೀಸ್ ಆದರೆ ಪೇ ಮಾಡಬೇಕಾಗುತ್ತೆ. ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೋ ಆ ಕಾಲೇಜ್ ವೆಬ್ಸೈಟ್ ಆದರೂ ಚೆಕ್ ಮಾಡಿ, ಇಲ್ಲಾಂದರೆ ಆ ಕಾಲೇಜ್ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಎಷ್ಟು ಫೀಸ್ ಪೇ ಮಾಡಬೇಕು ಅಂತ ವಿಚಾರಿಸ್ಕೊಳ್ಳಿ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.